ಟಿಪ್ಟೂರಲ್ಲಿ ಬರೀ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ನಾನು, ಅಲ್ಲಿ ಇನ್ನೂ ಬೇರೆ ಕೆಲಸಗಳು ಇದ್ದಾವೆ. ಬರೇ ನಮ್ಮ ಆಂಟಿ ಕರಿತಾಳೆ, ಬರ್ರಪ್ಪ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಾನು ತುಮಕೂರಲ್ಲಿದ್ದೀನಿ. ನಾನು ತುಮಕೂರಿಂದ ಇವಾಗ ಟಿಪ್ಟೂರು ಹೋಗ್ತಾ ಇದ್ದೀನಿ. ಟಿಪ್ಟೂರು ಏನಕ್ಕೆ ಅಂದರೆ, ಇಲ್ಲಿ ಟಿಪ್ಟೂರಿಂದ ಒಂದು ಸ್ವಲ್ಪ ದೂರದಲ್ಲಿ ಉಚ್ಚನಳ್ಳಿ ಅಂತ ಇದೆ, ಅಲ್ಲಿ ಚೌಡಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೇಲಿ ತುಂಬ ನಂಬೋ ದೇವರು ಅಂದರೆ ನಮ್ಮಮ್ಮ ಮನೆ ಕಡೆ, ಅಮ್ಮ ಮನೆ ಕಡೆ ಅಂದರೆ ಇವಾಗ ಅಮ್ಮ ಅಪ್ಪ ಅಂದರೆ ಅಮ್ಮ ಅವರ ಅಮ್ಮನ ಮನೆ ಕಡೆಯವರು ತುಂಬ ನಂಬೋ ದೇವಸ್ಥಾನ ಅದು. ಸೊ ತುಂಬ ಪವರ್ಫುಲ್ ಕೂಡ ಇದೆ. ನಾನು ಏನೇ ಲೈಕ್ ಏನಕ್ಕೆ ಅಂದರೆ, ಏನಾದ್ರು ದೃಷ್ಟಿ ಆಗಿದ್ದರೆ ಅಥವಾ ಏನೋ ನಮಗೆ ನೆಗೆಟಿವಿಟಿ ಫೀಲ್ ಆಗ್ತಾಯಿದ್ರೆ ಆ ದೇವಸ್ಥಾನಕ್ಕೆ ಹೋದರೆ ಲೈಕ್ ಅಲ್ಲಿ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ಎಲ್ಲರದು ನಂಬಿಕೆ. ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್ ಇರೋದ್ರಿಂದ ಏನೂ ನೆಗೆಟಿವಿಟಿ ನಮಗೆ ಬರಲ್ಲ ಅಂತ ಅದು. ಸೊ ನನಗೆ ತುಂಬ ದಿನದಿಂದ ಹೋಗಬೇಕು ಅಂತ ಇತ್ತು. ಸೊ ಎಷ್ಟೋ ದಿನ ಆಗಿತ್ತು ಆ್ಯಕ್ಚುಲಿ, ಮದುವೆ ಆದಮೇಲೆ ನಾನು ಹೋಗೇ ಇಲ್ಲ ದೇವಸ್ಥಾನಕ್ಕೆ. ಸೊ ಒಂದು ಸಲ ಹೋಗಬೇಕಿತ್ತು, ಹೋಗೋಕ್ಕಾಗಿಲ್ಲ. ಸೊ ಇವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಹೆಂಗಿದ್ರು ಸ್ಯಾಟರ್ಡೇ ಫ್ರೀ ಇರ್ತೀನಿ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ. ನನ್ನ ಜೊತೆ ನಾನು ಆಮೇಲೆ ಪರಿಚಯ ಮಾಡಿಸ್ತೀನಿ. ನಾನು ಮದುವೆ ಆದಾಗಿಂದ ವೀಡಿಯೋ ಮಾಡಿಲ್ಲದೆ ಇರೋದಕ್ಕೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅವ್ರು ಯಾರು ಅಂತ. ಸೊ ಅವ್ರು ಬಂದಮೇಲೆ ನಾನು ಪರಿಚಯ ಮಾಡಿಸ್ಕೊಟ್ಟು ಹೊರಡ್ತೀವಿ. ಸೊ ಇನ್ನೇನು ಟೈಮ್ ಆಗಿದೆ, ಹೊರಡಬೇಕು. ಬೇಗ ಹೋದರೆ ಆಗಲೇ ಮಧ್ಯಾಹ್ನ. ಸೊ ಬೇಗ ಹೊರಟ್ರೆ ಬೇಗ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಬೇಗ ವಾಪಸ್ ತುಮಕೂರಿಗೆ ಬರ್ಬೋದು. ಸೊ ನೋಡೋಣ ಇವತ್ತು ಏನೇನು ಮಾಡ್ತೀವಿ. ಟಿಪ್ಟೂರಲ್ಲಿ ಬರೀ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ನಾನು, ಅಲ್ಲಿ ಇನ್ನೂ ಬೇರೆ ಕೆಲಸಗಳು ಇದ್ದಾವೆ. ಕೆಲಸಗಳು ಅಂದರೆ ತಿನ್ನೋದು. ಸೊ ತಿನ್ನೋದಕ್ಕೆ ಅಂತಲೂ ಹೋಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಜೊತೆ ಇವಾಗ ಇವ್ರು 3 ಜನ, ಜೊತೆಗೆ ಜೀವನ್ ಅವ್ರ ಅಕ್ಕ ಒಬ್ಳು ಬರ್ತಾಳೆ. ಅವಳು ಇನ್ನೂ ಲೇಟ್ ಲತಿಸ್ತಾರೆ, ಇನ್ನೂ ಬಂದಿಲ್ಲ. ಇವನು ಕಾಲೇಜಿಂದ ಬಂದು ರೆಡಿಯಾಗಿ ಬಂದರು, ಅವಳು ಇನ್ನೂ ಬಂದಿಲ್ಲ. ಹರ್ಷಿತಾ, ಜೀವನ್, ಲೋಚನ್, ಈ 3 ಜನ ಬರ್ತಾರೆ ಇವಾಗ ನನ್ನ ಜೊತೆ. ಲೇಟ್ ಲತಿಫು, ಇವಳೇ ಬಂದಿರೋದು ಲೇಟು ಆಯಿತು. ಎಲ್ಲ ಅವ್ನು ಕಾಲೇಜಿಂದ ಬಂದು ರೆಡಿಯಾಗಿ ಬಂದವನೇ, ನೀನು ಇನ್ನೂ ಲೇಟು. ನಮ್ಮಮ್ಮ ಪೂಜೆ ಮಾಡಿಸ್ತಿತ್ತು ನನ್ನ ಕೈಲಿ ಲಾಸ್ಟ್. ಪೂಜೆ ಅಂದರೆ ನಾನು ನಂಬೋದೇ ಇಲ್ಲ. ಬೇಗ ಬರ್ತೀಯ ಪೂಜೆ ಮಾಡಿದ್ವಿ ಅಲ್ಲ, ಬೇಗ ಬರ್ತೀಯ ಅಂತ ನಾನು ಬಂದಿದ್ದೀನಿ. ನಾವಿನ್ನೂ ಪೂಜೆ ಸಾಮಾನು ತೊಗೊಂಡಿರಲಿಲ್ಲ. ಸೊ ಇವಾಗ ಮಾರ್ಕೆಟ್ ಹತ್ರ ನಿಂತಿದ್ದೀವಿ. ಇವನ್ ಜೀವನು ಮತ್ತು ಲೋಚಿಗೆ ಹೋಗಿದ್ದಾರೆ ಪೂಜೆ ಸಾಮಾನು ತೊಗೊಂಬರೋಕ್ಕೆ. ನಾವಿಲ್ಲಿ ಕಾಯ್ಕೊಂಡು ಕೂತಿದ್ದೀವಿ, ಜೊತೆಗೆ ಅವರಿಬ್ಬರು. ಸೊ ಅವ್ರು ಬಂದಮೇಲೆ ಹೊರಡಬೇಕು. ಟೈಮ್ ಆಗಿದೆ ಆಗಲೇ. ಬೇಗ ಹೋಗಿ ಬೇಗ ದೇವಸ್ಥಾನದ ಹತ್ರ ಹೋಗಬೇಕು. ಇಲ್ಲಾಂದರೆ ಲೇಟಾಗಿ ಹೋದರೆ ಯಾರೂ ಸಿಗಲ್ಲ ಅಲ್ಲಿ. ಅದು ಹಳ್ಳಿ ಅಲ್ವಾ, ಸೊ ನೈಟ್ ಲೈಫ್ ಇರಲ್ಲ ಅಲ್ಲಿ. ಏನಿದ್ರು ಒಂದು 7ವರೆಗೂ ಜನ ಇರ್ತಾರೆ, ಆಮೇಲೆ ಯಾರೂ ಸಿಗಲ್ಲ, ಪೂಜೆ ಮಾಡೋಕ್ಕೂ ಸಿಗಲ್ಲ. ಸೊ ಅದಕ್ಕೆ ಬೇಗ ಹೋಗಬೇಕು. ಯಾಕೆ ಊಟ ಮಾಡಿ ಬಂದಿಲ್ಲ? ಮಲ್ಕೊಂಡಿದ್ದೆ, ಅದಕ್ಕೆ ನಾನು ಫೋನ್ ನೋಡ್ತಾ ಅರ್ಧ ಗಂಟೆ. ಆಮೇಲೆ ಸ್ನಾನಕ್ಕೆ ಹೋದೆ, ತಲೆಗೆ ಸ್ನಾನ ಮಾಡೋಣ ಅಂತ. ತುಂಬ ಭಕ್ತಿ ಜಾಸ್ತಿ ಅಲ್ವಾ, ಅದಕ್ಕೆ ಭಕ್ತಿ ಜಾಸ್ತಿನೇ ನಿಮ್ಮ ಅಮ್ಮ ಬೈತಾರೆ ಇರ್ತಾರ. ಆಮೇಲೆ ನೀವು ಫೋನ್ ಮಾಡೋ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ. ನಮ್ಮ ಅಮ್ಮ ಅಷ್ಟೊತ್ತಿಗೆ ಒಂದು ತಂದಿತ್ತು ಪೂಜೆ ಮಾಡು ಅಂತ. ಹಂಗೆ ಬಂದೆ. ಡಯಟಾ? ಬಿಸಿ ಶೆಡ್ಯೂಲ್. ನಾವು ಅಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ಅಂತ ನಿಲ್ಸಿದ್ರೆ ಕಲಂಗ್ರಿ ನೋಡ್ಬಿಟ್ಟು ನೋಡಿ ಯಾವುದೋ ಸೈಕಲ್ ಗ್ಯಾಪಲ್ಲಿ ಹೋಗಿ ತೊಗೊಬಂದ್ಬಿಟ್ಟು ನೋಡ್ಬಿಟ್ಟು. ಫ್ರೂಟ್ಸ್ ಇಸ್ ವೆರಿ ಗುಡ್. ಇವಾಗ ಇನ್ನೂ 20 ಕಿಲೋಮೀಟರ್ಸ್ ಇದೆ ಟಿಪ್ಟೂರು. ಆಮೇಲೆ ಇನ್ನೂ ಒಂದು 15 ಕಿಲೋಮೀಟ್ರ್ ಹೋಗ್ಬೇಕನ್ಸುತ್ತೆ. ಹತ್ತಾದರೂ ಹೋಗ್ಬೇಕು. ಹಾಫ್ ಆನ್ ಅವರಿಗೆ ನಡೆಸಿ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಬಂದರೆ ಅವು 2 ಎಲ್ಲೋ ಹೋಗಿದ್ದಾರಂತೆ. ತರಕಾರಿ ತರಕ್ಕೆ ಹೋಗ್ತಾಯಿದ್ದೀನಿ ಅಂದವಳು. ಇವಾಗ ಚುರುಮುರಿ ತಿಂತಾಯಿತ್ತು, ಗೋಬಿ ಮಂಚೂರಿ ತಿನ್ಕೊಂಡು ಕೂತಿದ್ದೀನಿ ಅಂತ ಹೇಳಿದ್ದಾಳೆ. ಸೊ ವೇಟ್ ಮಾಡ್ತಾಯಿದ್ದೀವಿ ಆಚೆ ನಾವೆಲ್ಲ ನಿಂತ್ಕೊಂಡು. ಅವ್ರು ಬಂದಮೇಲೆ ಒಳಗಡೆ ಹೋಗ್ಬೇಕು.
ಇಬ್ರು ಕನ್ನಡಕ ಹಾಕೊಂಡು ಹೋಗಿದ್ದೀರಾ ಇಲ್ಲಿ ಇವಳು ಐಸು 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 ಲೇಟ್ ಅಲ್ಲ ನಾನು ಬರ್ತಾ ಇದ್ದೀನಿ ಅಂದರೆ ತರಕಾರಿ ತರಕ್ಕೆ ಹೋಗ್ತೀನಿ ಅಂದವ್ರು ಇವಾಗ ಗೋಬಿ ಮಂಚೂರಿ ನಿಂತ್ಕೊಂಡ್ರೆ ಮತ್ತೆ ಇನ್ನೇನು ಲೆಟ್ಸ್ ಗೋ ಬರೇ ನಮ್ಮ ಆಂಟಿ ಕರಿತಾಳೆ ಬರ್ರಪ್ಪ. ಸೊ ಚಿರುಮುರಿ ಯಾವಾಗ ನಾವು ಇಲ್ಲೇ ತಿನ್ನೋದು ಅಂದರೆ ಪುಳಿಯೋಗರೆ ಚುರುಮುರಿ, ಖಾರ ಚುರುಮುರಿ ಮತ್ತು ಖಾರ ಮಿಕ್ಸು. ಇಲ್ಲಿ ಯಾವಾಗಲೂ ಫಸ್ಟ್ ನಮ್ಮ ಫ್ಯಾಮಿಲಿಲಿ ಯಾರೇ ಬಂದು ಇಲ್ಲಿ ಸ್ಟಾಪ್ ಇದ್ದೇ ಇರುತ್ತೆ. ಚುರುಮುರಿ, ಬೋಂಡ, ವಡೆ. ನಾನು ಹಿಂದೆ ಯಾಕೆ ನಿಂತಿದ್ದೇನೆ ಸೊ ಇಲ್ಲಿಗೆ ಬಂದು ಇವರೆಲ್ಲ ಫಸ್ಟ್ ಟೈಮ್ ಬ್ಲಾಗಲ್ಲಿ. ಅದಾದಮೇಲೆ ಅವನಿಗೇನೋ ಕ್ರೀಮ್ ಬಂದಬೇಕಂತೆ ಶಿವಲಿಂಗೇಶ್ವರ ಬೇಕ್ರಿಯಲ್ಲಿ. ಆಮೇಲೆ ಊರ ಕಡೆ ಹೋಗೋದು ಮತ್ತು ಪುಳಿಯೋಗರೆ ಎರಡು ಮಿಕ್ಸ್ ಇದೆ. ಬಾಯ್ ಬಾಯ್ ಜೋಸ್ನ ವಡೆ ಫೋಟೋ ಇದು ಕವರ್ ತರ್ಸ್ಕೊಂಡು ಬಾಯ್ ಮಾಡಿ. ಸರಿ ಸರಿ ಬಾಯ್ 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 ಬಾಯ್. ಬಾಯ್. ಹೌದಾ? ಸೊ ಇವಾಗ ನಾವು ಅವನಿಗೆ ಶಿವಲಿಂಗೇಶ್ವರ ಬೇಕ್ರಿಯಲ್ಲಿ ಕ್ರೀಮ್ ಬನ್ ಕೊಡ್ಸ್ಕೊಂಡು ಹೊರಡ್ತೀವಿ ತುಮಕೂರು ಕಡೆ. ಕ್ರೀಮ್ ಬನ್ ತೊಗೊಬರ್ರು ಅಂದರೆ ಹಿಂಗೆ ತಂದು ಕೊಟ್ಟೋದು ತಿನ್ನಿ ಅಂತ ತಿಂದ್ಬಿಟ್ಟು ಮತ್ತೆ ಅಲ್ಲೇ ಬೇಕ್ರಿ ಹತ್ರ ಹೋಗೋರು. ಇವಾಗ ತಿಂದ್ಬಿಟ್ಟು ಆಗಲೇ 7:30 ಆಗಿದೆ. ಊರಿಗೆ ಹೋಗೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ಹೊರಡಬೇಕು. ಕಿಟಕಿ ಖಾರ ಹತ್ರ ಬಂದಿದ್ದೀವಿ. ಇದು ಫೇಮಸ್ ಇದೆ, ಕಿಟಕಿಯಿಂದ ಖಾರ ಕೊಡ್ತಾರೆ. ಬೆಳ್ಳುಳ್ಳಿ ಖಾರ ಆ್ಯಕ್ಚುಲಿ ಅದು. ಸೊ ಕಿಟಕಿ ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇದನ್ನ ಕಿಟಕಿ ಖಾರ ಅಂತ ಫೇಮಸ್ ಆಗಿರೋದು. ಸೊ ಇದು ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲಿ ಲೋಚಿ ಮತ್ತು ಜೀವನ ಹೋಗಿದ್ದಾರೆ ತೊಗೊಂಬರೋಕ್ಕೆ. ನಾವು ಕಾರಲ್ಲಿ ವೇಟ್ ಮಾಡ್ತಾಯಿದ್ದೀವಿ. Sorry for the disturbance, guys. Zero civic sense. ಸರಿ, ಇವಾಗ ಇದಾದಮೇಲೆ ಸ್ಟ್ರೈಟ್ ತುಮಕೂರು ಬಂದು ಹುಡುಗರು. ಸೊ ಇವಾಗ ವಾಪಸ್ ಬಂದೆ ಅಲ್ಲಿಂದ. ಆಲ್ಮೋಸ್ಟ್ ಈಗ ಟೈಮ್ ಇವಾಗ 9:30 ಆಗಿದೆ. ಇದು ಲೇಟಾಗೋಯ್ತು ಬರೋ ಅಷ್ಟರಲ್ಲಿ. ಲೋಚಿ ಮತ್ತು ಹರ್ಷಿತನ ಅವ್ರ ಮನೆಗೆ ಬಿಟ್ಟು ಜೀವನು ಲೇಖ ಇಲ್ಲೇ ಮನೆ ಹತ್ರ ಇರೋದಲ್ವ, ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದರು. ಸೊ ಇವತ್ತು ಕಿಶೋರ್ ಇಲ್ಲದೇ ಇರೋ ಟೈಮಲ್ಲೆಲ್ಲ ಲೇಖ ಇಲ್ಲಿಗೆ ಬರ್ತಾಳೆ ನನ್ನ ಜೊತೆ ಮಲಗೋಕ್ಕೆ ಅಂತ. ಸೊ ಇವತ್ತು ನಾವು ಪ್ಲ್ಯಾನ್ ಹಾಕ್ಕೊಂಡಿರೋದು ಬಿಸ್ನೆಸ್ಗೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಹೆಂಗಿದ್ರು ನಾಳೆ ಸಂಡೇ ಆರಾಮಾಗಿ ಎದ್ದೇಳ್ಬೋದು ಅಂತ. ಸೊ ಅವರಿಬ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅಷ್ಟೇ ಡ್ರೆಸ್ ಚೇಂಜ್ ಮಾಡಿಕೊಂಡು ನೋಡ್ತೀನಿ, ಏನಾದ್ರು ಊಟ ಮಾಡೋಂಗಿದ್ರೆ ಮಾಡ್ತೀನಿ. ಯಾಕೆ ಫುಲ್ ಆದಂಗಿದೆ. ಸೊ ಅವ್ರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಳಗಡೆ ಹೋಗ್ತೀನಿ. ಅವರು ಬರ್ತಾರೆ. ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿದ್ದು ಬಂದು ಮತ್ತೆ ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಹುಡುಗ ಗೇಮ್ ಮಾಡಬೇಕು ಅಂತ ಅವಳಲ್ಲಿ ಮನಿಕೊಬಿಟ್ಟವಳೆ. ನಾನು ಮಲ್ಕೊತೀನಿ. ನನಗೆ 0.01% ಇದಿದೆ, ಏನಾದರೂ ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಇವನು ಆಡೋಣ ಅಂತವನೆ. ಇವನು ಒಂದು ಗೇಮ್ ಮಾಡ್ಬಿಟ್ಟು ಮನಿಕೊಳ್ಳೋಣ ಅಂತವನೆ. ಮನೆಗೆ ಹೋಗ್ತೀಯಾ ನೀನು? ಅಪ್ಪ ಏನಿಲ್ಲ, ನಿನ್ನ ಆಟ ಮಾಡ್ಕೊಂಡಿದ್ದೀರಾ ಅಂತ. ಅದೂ ಇದು ಕ್ಯಾಮ್ರಾ ಸ್ಟ್ಯಾಂಡು ಅಲ್ಲ, ನೀವು ಮಲ್ಕೊಬೇಕು ತಾನೇ ಇಲ್ಲೇ. ಬೆಳಗ್ಗೆನೇ ಎದ್ದೋಗು. ಇವಾಗ ಹೋದ್ರೆ ಅಷ್ಟೇ, ಆಮೇಲೆ ಎಲ್ಲ ಎದ್ದು ಬರ್ತಾರೆ. ಹಾಂ, ಮಾಮಂಗೆ ಗೊತ್ತು ಹೋಗ್ತಾನೆ ಅಂತ. ಲೇಟ್ ಆದರೆ ಆಮೇಲೆ ಅವರು ಮಲಗಿರೋರು ಎದ್ದೇಳ್ತಾರೆ. ನಿಕ್ಕೋ ಸುಮ್ಮನೆ. 250 ಅಲ್ಲ, 2,500 ಕೊಡು ವಾಪಸ್ ಬಂದರೆ 250 ರೂಪಾಯಿ ಅಲ್ವಾ ಅಂತವಳೆ. ಈ ಥರ ಗೇಮ್ ಆಡೋದು ಬಿಸ್ನೆಸ್ಸು. ಆಡ್ರಿ. Very much weak in this, guys. ಎಷ್ಟು? 5.
ಸೊ ಸಂಡೇ ಈವ್ನಿಂಗ್ ಆಲ್ಮೋಸ್ಟ್ 7 ಆಗ್ತಾಯಿದೆ ಅನಿಸುತ್ತೆ. ಇವಾಗ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ಬೆಳಗ್ಗೆಯಿಂದನೂ ಟೈಮ್ ಇರಲಿಲ್ಲ. ರಾತ್ರಿ ನಾವು ಗೇಮು ಫುಲ್ ಮುಗಿಸ್ಲಿಲ್ಲ, ಹಂಗೆ ಅರ್ಧಕ್ಕೆ ಬಿಟ್ಬಿಟ್ಟು ಮಲ್ಕೊಂಬಿಟ್ವಿ. ಯಾಕಂದರೆ ಸುಸ್ತಾಗಿತ್ತಲ್ಲ, ಟ್ರಾವೆಲ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಅವ್ರ ಸ್ಕೂಲು ಕಾಲೇಜಸ್ ಮುಗಿಸ್ಕೊಂಡು ಬಂದಿದ್ದಿದ್ದು ಅವರು. ಸೊ ಅವರು ಬೆಳಗ್ಗೆನೇ ಹೋಗಿರೋರು, ಸುಸ್ತಾಗಿದ್ರು ಅಂದ್ಬಿಟ್ಟು ಮಲ್ಕೊಳ್ಳೋಣ ಬೇಗ ಅಂತ ಅಂದ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆಯಿಂದ ಯುಗಾದಿ ಕ್ಲೀನಿಂಗ್ ನಡೀತಿತ್ತು. ಸೊ ನಾನು ಒಂದು ಮೂವಿ ನೋಡ್ಕೊಂಡು ಕೂತಿದ್ದೆ. ಅದಾದಮೇಲೆ ಹೆಲ್ಪ್ ಮಾಡಿದೆ ಒಂದು ಸ್ವಲ್ಪ ಕ್ಲೀನಿಂಗಿಗೆ. ನನ್ನ ರೂಮಲ್ಲೂ ನಾನು ನಂದು ಸ್ಟಡಿ ಟೇಬಲ್ ಪೊಸಿಷನ್ ಚೇಂಜ್ ಮಾಡಿದೆ. ಬಿಕಾಸ್ ಸ್ಟಡಿ ಟೇಬಲ್ ವರ್ಕ್ ಮಾಡ್ತೀನಲ್ಲ ಆ ಟೇಬಲ್, ಬಿಕಾಸ್ ನನಗೆ ಆ ಕಡೆ ಬೇಡವಾಗಿತ್ತು. ಸೊ ಬೆಳಗ್ಗೆಯಿಂದ ಇದೇ ಕೆಲಸ ಆಗಿತ್ತು. ಆ್ಯಂಡ್ ಲೇಖಾ ಆ್ಯಂಡ್ ಗುಂಡ ನನಗೆ ಒಂಥರ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಬಂದಮೇಲಿಂದ. ಬೆಸ್ಟ್ ಫ್ರೆಂಡ್ಸ್ ಆ್ಯಕ್ಚುಲಿ. ಎಲ್ಲೇ ಹೋಗಂಗಿದ್ರು ಏನೇ ಇದ್ದರೂ ನಾನು ಅವರಿಬ್ಬರನ್ನೇ ಕರೆಯೋದು. ಕಿಶೋರ್ ಜೊತೆ ನಾನೆಲ್ಲೂ ಹೋಗ್ತಾಯಿಲ್ಲ, ಅವ್ರ ಕೈಲಿ ಆಗಲ್ಲ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ನಾನು ಒಬ್ಬಳೇ ಹೋಗಬೇಕು ಅಂದಾಗೆಲ್ಲ ನಾನು ಅವರಿಬ್ರನ್ನ ಕರಿತೀನಿ. ಅವರಿಬ್ರು ನಾನೇನಾದ್ರು ಬೆಂಗಳೂರಿಗೆ ಹೋದರೆ ಯಾವಾಗ ಬರ್ತೀರಾ, ನಮಗೆ ಬೇಜಾರಾಗ್ಬಿಟ್ಟಿದೆ, ನಾವೆಲ್ಲೂ ಹೋಗೋದೇ ಇಲ್ಲ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಒಂಥರ ಫ್ರೆಂಡ್ಸ್ ಇನ್ ಅ ನ್ಯೂ ಪ್ಲೇಸ್ ಅಂತ ಅಂತಾರಲ್ಲ ಆ ಥರ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಊರಿಗೆ ಹೋಗಿದ್ದು, ಟಿಪ್ಟೂರ್ಗೆ ಹೋಗಿ ಬಂದಿದ್ದೆಲ್ಲ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್.